ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. SSP ಸ್ಕಾಲರ್ಶಿಪ್ ಅಪ್ಡೇಟ್ ಸ್ವಾಗತ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿಬಿಟ್ಟು ಏನು ಕೇಳ್ತಾ ಇದ್ದಾರೆ ಅಂದರೆ, ಕೆಲವೊಬ್ಬರಿಗೆ ಪುಷ್ ಟು DBT ಎಸ್ ಅಂತ ಇದೆ, ಬಟ್ ಇನ್ನೂ ಕ್ರಿಯೇಟ್ ಆಗಿಲ್ಲ ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್, ಅದು ಯಾರಿಗೆ ಎಸ್ ಅಂತ ಇದಿಲ್ಲ ವೇಟ್ ಮಾಡಿ, ಯಾಕಂದರೆ ಟೈಮ್ ತೊಗೊಳುತ್ತೆ ನಿಮಗೆ ನಿಮ್ಮ ಅಕೌಂಟಿಗೆ ಕ್ರಿಯೇಟ್ ಆಗೋಕ್ಕೆ. ಎಸ್ ಅಂತ ಆದಮೇಲೆ 1 or 2 ಮಂತ್ ತೊಗೊಳುತ್ತೆ ನಿಮ್ಮ ಅಕೌಂಟಿಗೆ. ನಿಮ್ಮ ಅಕೌಂಟ್ ಚೆಕ್ ಮಾಡ್ತಾ ಇರಿ ಅಥವಾ ಮೆಸೇಜ್ ಬರುತ್ತೆ. ಓಕೆ, ಯಾರ್ದು ಪುಷ್ ಟು DBT ನೋ ಇದೆಯಲ್ಲ ಅವರು ವೇಟ್ ಮಾಡಬೇಕು, ಯಾಕಂದರೆ ಎಲ್ಲ ವೆರಿಫೈ ಆಗಿದೆ. ನಿಮ್ಮದು ಓನ್ಲಿ ಪುಷ್ ಟು DBT ಎಸ್ ಆಗೋಕ್ಕೆ ಅಷ್ಟು ಟೈಮ್ ತೊಗೊಳುತ್ತೆ. ಆಲ್ರೆಡಿ ಎಲ್ಲ ವೆರಿಫೈ ಆಗಿರುತ್ತೆ, ಯಾಕಂದ್ರೆ ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಸ್ ಎಲ್ಲ ಆಗಿಬಿಟ್ಟು ಲಾಸ್ಟ್ಗೆ ನಿಮ್ಮ ಪುಷ್ ಟು DBT ಎಸ್ ಆದಂದರೆ ಅದು DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು. ಎಸ್ ಅಂತಂದರೆ ಸೊ ಟ್ರಾನ್ಸ್ಫರ್ ಆಗಿದೆ ಅಂತ ಅರ್ಥ. ಅಂದರೆ ಕೆಲವೊಬ್ಬರಿಗೆ ಎರರ್ ಏನು ಬರ್ತಾ ಇದ್ದಾರೆ, ಪ್ರಿವಿಯಸ್ ಇಯರ್ ನಿಮ್ಮದು ಸ್ಕಾಲರ್ಶಿಪ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಬಿಕಾಸ್ ಆಫ್ ಪ್ರಿವಿಯಸ್ ಇಯರ್ ನಿಮ್ಮದು 60% ಆಗಿಲ್ಲ ಅಂತ ಅರ್ಥ. ಫ್ರೆಂಡ್ಸ್, ರೂಲ್ಸ್ ಇದೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಇವಾಗ ಯಾರು ಆಲ್ರೆಡಿ ರಿನ್ಯೂವಲ್ ಮಾಡ್ತಾ ಇಲ್ಲ ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ನಿಮ್ಮದು ಕಂಪಲ್ಸರಿ ನೆಕ್ಸ್ಟ್ ಇಯರು ನಿಮ್ಮದು ಸ್ಕಾಲರ್ಶಿಪ್ ಬರಬೇಕಾದ್ರೆ ಪ್ರಿವಿಯಸ್ ಇಯರ್ದು ಕಂಪಲ್ಸರಿ 60% ಇರಬೇಕು ನಿಮ್ದು, ಇರ್ರೆಸ್ಪೆಕ್ಟಿವ್ ಯಾವ ಸೆಮಿಸ್ಟರ್ ಆಗಲಿ. 2 ಸೆಮಿಸ್ಟರ್ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಸೆಕೆಂಡ್ ಇಯರ್ ಇದ್ದರೆ ಫಸ್ಟ್ ಇಯರ್ದು ನಿಮ್ಮದು ಕಂಪ್ಲೀಟ್ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಸೇರಿಸಿ 60% ಆಗಬೇಕು, ಆವಾಗ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಓಕೆ, ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಆಲ್ರೆಡಿ ಕೆಲವೊಂದು ಡಿಸ್ಟಿಕ್ ಅವ್ರಿಗೆ ಬಂದಿದೆ, ಇನ್ನೊಂದು ಕೆಲವೊಂದು ಡಿಸ್ಟಿಕ್ ಅವರಿಗೆ ಕೆಲವೊಂದು ಕೋರ್ಸ್ ಅವ್ರಿಗೆ ಬಂದಿಲ್ಲ ಅಷ್ಟೇ. ಇಂಜಿನಿಯರಿಂಗ್ ಅವರಿಗೆ ಫಸ್ಟ್ ಇಯರ್ದು ಕೆಲವೊಬ್ಬರು ಜನಕ್ಕೆ ಇನ್ನೂ ಕೆಲವು ಡಿಸ್ಟಿಕ್ ಅವರಿಗೆ, ಯಾಕಂದರೆ ಬೇರೆ ಬೇರೆ ಡಿಸ್ಟಿಕ್ ವೈಸ್ ಅದನ್ನ ಸ್ಯಾಂಕ್ಷನ್ ಮಾಡ್ತಾರೆ. ನಿಮ್ಮ ಡಿಸ್ಟಿಕ್ಕಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ, ಕಂಪ್ಲೀಟು ಡಿಸ್ಟಿಕ್ಕು ಅದು ಕೋರ್ಸ್ ವೈಸು ಅದನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಸೊ ವೇಟ್ ಮಾಡಬೇಕಾಗುತ್ತೆ. ಆದರೆ ಸ್ಕಾಲರ್ಶಿಪ್ ಬಂದೇ ಬರುತ್ತೆ, ಕಂಪ್ಲೀಟಾಗಿ ಬರದೇ ಇರೋದಿಲ್ಲ. ಯಾಕಂದರೆ ಇದು SSP ಸ್ಕಾಲರ್ಶಿಪ್ಪು, ಏನು ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಆಗಿದ್ದು, SC ಡಿಪಾರ್ಟ್ಮೆಂಟ್ ಆಗಿದ್ದು, ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಿದ್ದು ಕಂಪಲ್ಸರಿ ಸ್ಕಾಲರ್ಶಿಪ್ಪು ಬರಲೇಬೇಕಾಗುತ್ತೆ. ಸೊ ನೀವು ವೇಟ್ ಮಾಡಬೇಕಾಗುತ್ತೆ, ಎಟ್ ಎ ಟೈಮ್ ಬರಲ್ಲ.